ರಾಮನಗರ ತಾಲೂಕಿನ ಅಖಿಲ ಕರ್ನಾಟಕ ತಿಗಳರ ಅಗ್ನಿವಂಶ ಕ್ಷತ್ರಿಯ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಪದಾಧಿಕಾರಿಗಳು ಶಿವಣ್ಣವರು ಗೌರವ ಅಧ್ಯಕ್ಷರಾಗಿ ನಿಯೋಜನೆಗೊಂಡಿದ್ದಾರೆ. ನರೇಂದ್ರ ಟಿ ಅಧ್ಯಕ್ಷರಾಗಿ ನೇಮಕ ಆಗಿದೆ. ಗುರುವಯ್ಯನವರು ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಪ್ರಕಾಶ್ ಅವರು KT ಗೌರವ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಶಿವಕುಮಾರ್ ಅವರು ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಶ್ರೀನಿವಾಸ್ A ಜಂಟಿ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ರಾಮು G ಖಜಾಂಚಿಯಾಗಿ ನೇಮಕವಾಗಿದ್ದಾರೆ. ನಾಗೇಶ್ N ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಹುಚ್ಚಯ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಪುಟ್ಟಸ್ವಾಮಿ ಅವರು ನಿರ್ದೇಶಕರು. ಗೋವಿಂದರಾಜ್ ಅವರು ನಿರ್ದೇಶಕರು. ಗುರುವಯ್ಯನವರು K ನಿರ್ದೇಶಕರು. ರಂಗಪ್ಪ M ನಿರ್ದೇಶಕರು. 13 ಜನ ತಂಡ ಈ ನೂತನ ತಾಲೂಕು ಘಟಕದ ಪದಾಧಿಕಾರಿಗಳಾಗಿ ನಮ್ಮೆಲ್ಲ ಸಮಾಜದ ತಾಲೂಕಿನ ಮುಖಂಡರು ನಿಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಮತಪರಂ ಅನ್ನೇನ ಕ್ಷಣಿಕ ತೃಪ್ತಿಗೆ ಯಾವ ಜೀವಂಚ ವಿದ್ಯೆಯ. ನಮ್ಮ ತಿಗಳ ಜನಾಂಗ ವಿದ್ಯೆಯಲ್ಲಿ ಅಷ್ಟು ಮುಂದುವರೆದಿಲ್ಲ. ಈಗಿನಷ್ಟು ಇರಲಿಲ್ಲ. ಹಿಂದೆ ನಮ್ಮ ಹಿರಿಯರಾದಂಥ ತಿಮ್ಮೇಗೌಡರು, TV ತಿಮ್ಮಯ್ಯನವರು, ವೆಂಕಟಸ್ವಾಮಿಯವರು, ಬ್ಯಾಟಪ್ಪನವರು ಇವರೆಲ್ಲ ಸೇರ್ ಮಾಡಿದಾಗ ಬೆರಳೆಣಿಕೆವಷ್ಟು ವಿದ್ಯಾವಂತರು. ಈಗ ನಾನು ತುಮಕೂರಲ್ಲಿ ಓದಬೇಕಾದ್ರೆ ನಾವಿಬ್ಬರೇ ಇದ್ದವರು, ಸಿದ್ದಯ್ಯ, ನಾನು ಕೆ ಸಿದ್ದಯ್ಯ ಅಂತ. ನಾವು ಓದ್ತಾ ಇರಬೇಕಾದ್ರೆ ತಿಳಿದ್ರೆ ಸ್ಕಾಲರ್ಶಿಪ್ಗೆ ಹಾಕ್ತಿದ್ರಲ್ಲ, ಆ ಬೋರ್ಡ್ ಹಾಕೋರು, ಬೋರ್ಡ್ ಹಾಕ್ದಾಗ ನೋಡಿದಾಗ ಇಬ್ಬರೇ ಇರೋರು. ಆದರೆ ಆ ವಿದ್ಯೆಯನ್ನು ಮಾಡಬೇಕು ಅಂತ ಇವರೆಲ್ಲ ಸೇರಿ ರಾಜಾಜಿನಗರದಲ್ಲಿ D ದೇವರಾಜ ಅರಸವರು ಒಂದು ಸೈಟು ಕೊಟ್ಟು ಅಲ್ಲಿ ಈಗ ವಿದ್ಯಾಸಂಸ್ಥೆಯನ್ನೇ ಕಟ್ಟಿದ್ವಿ. ಹಾಸ್ಟೆಲ್ ಇದೆ, ಎಲ್ಲ ಹಾಸ್ಟೆಲ್ ಸೌಲಭ್ಯ ಇದೆ. ಹೆಣ್ಮಕ್ಳು ಹಾಸ್ಟೆಲ್ ಇದೆ ವಿಜಯನಗರದಲ್ಲಿ, ರಾಜಾಜಿನಗರದಲ್ಲಿ ಗಂಡು ಮಕ್ಳು ಹಾಸ್ಟೆಲ್ ಇದೆ. ಈಗ ನರ್ಸರಿ, ಪ್ರೈಮರಿ ಸ್ಕೂಲು, ಹೈಸ್ಕೂಲು, PUC, ಡಿಗ್ರಿ ಮತ್ತು B.Ed ಕಾಲೇಜು ಇವತ್ತು ನಡೀತಾ ಇದೆ. ಯಾಕೆಂದರೆ ವಿದ್ಯೆ ಕೊಡಬೇಕು ನಮ್ಮ ಮಕ್ಕಳಿಗೆ ಅಂತ. ಆ ವಿದ್ಯೆ ಕೊಡಬೇಕಾದ್ರೆ ಏನು ಬೇಕು? ಆರ್ಥಿಕತೆ ಬೇಕು. ಅದಕ್ಕೆ ಈಗ ರಾಮನಗರದಲ್ಲಿ ಇದೊಂದು ಬಿಲ್ಡಿಂಗ್ ಕಟ್ಟಬೇಕು, ಈ ಮುಖಾಂತರ ಏನೋ ಒಂದು ಛತ್ರನ ಕಟ್ಟಿ ಅದರಲ್ಲಿ ಬರ್ತಕ್ಕಂಥ ಆದಾಯವನ್ನು ಸಮಾಜದ ಏಳಿಗೆಗಾಗಿ ಉಪಯೋಗಿಸಬೇಕು ಅಂತ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಸುಮಾರು ಹಳಬರು, ನಾಗರಾಜು, ಗುರುವೇಗೌಡರು ಇವರೆಲ್ಲ ತಮ್ಮ ಶ್ರಮ ಹಾಕಿದ್ದಾರೆ. ರಾಮನಗರ ಜಿಲ್ಲೆ ಜನಗಳು ಹಾಕಿದ್ದಾರೆ, ಪಕ್ಕದವರು ಹಾಕಿದ್ದಾರೆ, ಜಿಲ್ಲೆಯವರು ಎಲ್ಲರೂ ಇದಕ್ಕೆ ಶ್ರಮ ಪಟ್ಟಿದ್ದಾರೆ. ಆದರೆ ಇದು ಕಾರಣಾಂತರದಿಂದ ಏನೋ ನಿಂತಿದೆ. ಅದನ್ನೀಗ ಮುಂದುವರಿಸಬೇಕು ಅಂತ ಇಲ್ಲಿಯ ಸಂಘವನ್ನು ಪುನರ್ಜೀವನಗೊಳಿಸಿ ಈಗ ಮುಂದೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಎಲ್ಲ ಪದಾಧಿಕಾರಿಗಳು ಹಳೆಬೇರು ಹೊಸಚಿಗರು ಎಂಬಂತೆ ಹಳಬರು ಇದ್ದಾರೆ, ಹೊಸಬರಿಗೆ ಸಾರಥ್ಯವನ್ನು ಕೊಟ್ಟಿದ್ದಾರೆ. ಅವರು ಸಾರಥ್ಯವನ್ನು ನಡೆಸಿ ಇನ್ನು ಬರೋ ಮುಂದಿನ ವರ್ಷದಲ್ಲೇ ತಮ್ಮ ಶ್ರಮ, ಉದ್ದೇಶ, ಅಭಿವೃದ್ಧಿ ಮಾಡಿ ಅವರು ತಮ್ಮ ಶಕ್ತಿಯನ್ನು ತೋರಿಸ್ತಾರೆ ಅಂತ ಹೇಳಿ ನಾವೆಲ್ಲ ನಂಬಿದ್ದೀವಿ. ಅವರು ಮುಂದೆ ಏನು ಮಾಡ್ತಾರೆ ಅಂತ ಅವರು ನಿಸ್ವಾರ್ಥ ಸೇವೆಯಿಂದ ಮಾಡಿದ್ರೆ ಖಂಡಿತ ಮುಂದಿನ ವರ್ಷಕ್ಕೆ ಇದನ್ನು ಓಪನಿಂಗ್ ಮಾಡ್ಬೋದು ಅಂತ ನಂಬಿಕೆ ಇದೆ. ಆದ್ದರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನಮ್ದೊಂದು ರಾಮನಗರದಲ್ಲಿ ಒಂದು 19,000 ರಿಂದ 20,000 ಜನ ಇರ್ತಕ್ಕಂತಹ ಒಂದು ಸಣ್ಣ ಸಮಾಜ. ಹಿಂದೆಯಿಂದನೂ ನಾವು ಈ ಒಂದು ಬಸವರಾಜಣ್ಣ ಅವ್ರು ಹೇಳ್ದಂಗೆ ಹಳೆ ಬೇರು ಹೊಸ ಚಿಗುರು ಅಂತಕ್ಕಂಥದ್ದನ್ನು ಈಗ ಒಂದು ಯುವಕನಾಗಿ ಕೆಲಸ ಮಾಡೋದಕ್ಕೆ ಅಂತ ನನಗೆ ಈ ಒಂದು ಅಗ್ನಿವಂಶ ಕ್ಷತ್ರಿಯ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ನೂತನವಾಗಿ ಅಧ್ಯಕ್ಷರಾಗಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಆಯ್ಕೆ ಮಾಡಿರ್ತಾರೆ. ಈ ಒಂದು ಆಯ್ಕೆ ನನ್ನನ್ನು ನಂಬಿ ಮಾಡಿರ್ತಕ್ಕಂಥದ್ದನ್ನ ನಾನು ಪ್ರಾಮಾಣಿಕವಾಗಿ ಉಳಿಸ್ಕೊಳ್ತೀನಿ. ಈ ಒಂದು ಸಂಘನ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಿಸ್ತೀನಿ. ಇನ್ನು ಮುಂದಿನ ಪೀಳಿಗೆಗೆ
ಈ ಸಂಘದಲ್ಲಿ ಬರ್ತಕ್ಕಂತಹ ಎಲ್ಲರೂ ನಮ್ಮ ಸಮುದಾಯದವರು ಮೆಚ್ಚುವಂತಹ ಕೆಲಸಗಳನ್ನ ನಾವೇನು ಎಲ್ಲರೂ ಯುವಕರುಗಳು ಈ ಸರಿ ಒಂದು ಈ ಬಾಡಿನಲ್ಲಿ ರಚನೆ ಮಾಡಿದ್ದಾರೆ. ಆ ಎಲ್ಲರೂ ಸೇರಿ ನಾವೇನು ಒಬ್ಬ ಅಲ್ಲ, ಇದು ಒಂದು ತೇರು ಎಳಿಬೇಕಾದ್ರೆ ಒಬ್ಬನಿಂದ ಸಾಧ್ಯ ಇಲ್ಲ, ಎಲ್ಲರದು ಒಂದು ಸಹಕಾರ ಪಡ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಇದು ಒಂದು ಸಣ್ಣ ಕೆಲಸ ಅಲ್ಲ, ಒಂದು ಸಮುದಾಯ ಕಟ್ತಕ್ಕಂಥದ್ದು. ಅದೇ ರೀತಿ ಈ ಒಂದು ಚೌಟ್ರಿ ಕಟ್ಟೋದಕ್ಕೆ ಒಂದು ಕನಿಷ್ಠ ನನ್ನ ಪ್ರಕಾರ ಒಂದು 3.5 ಕೋಟಿ ರೂಪಾಯಿನ ಒಂದು ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ನಾಯಕರಾದ ಬಸವರಾಜಣ್ಣ ಅವ್ರಿಗೆ ನಾವು ಇವತ್ತು ಅಪೀಲ್ ಮಾಡ್ಕೊತಾ ಇದ್ದೀವಿ, ಎಲ್ಲ ನಮ್ಮ ಸಮುದಾಯದ ಪರವಾಗಿ ದಯಮಾಡಿ ಎಲ್ಲರೂ ಒಗ್ಗಟ್ಟಿಂದ ಏನೋ ಒಂದು ಮಾಡಿದ್ರೆ ಈ ಒಂದು ವರ್ಷ 1.5 ವರ್ಷದೊಳಗಡೆ ಈ ಒಂದು ಚೌಟ್ರಿನ ನಾವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪ್ರಮಾಣದೊಳಗಡೆಗೆ ಇಲ್ಲಿ ನಾವು ಜಿಲ್ಲಾ ಮಟ್ಟದೊಳಗಡೆಗೂ ನಮ್ಮ ಒಂದು ಸಮುದಾಯನ ಕಟ್ಟೋದಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಲ್ಲೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಎಲ್ಲರೂ ನಿಮ್ಮ ಒಂದು ಸಹಕಾರ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ನಮ್ಮ ಒಂದು ಸಣ್ಣ ಸಮಾಜಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದನೂ ಇದ್ದರೆ ನಾವು ಒಂದು ಸಮಾಜನ ಕಟ್ಟೋದಕ್ಕೆ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀವಿ.